ಕರ್ನಾಟಕದ 25 ಕಾಂಗ್ರೆಸ್ ಎಂಎಲ್ಎಗಳು ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ 15 ದಿನಗಳ ಕಾಲ ಫಾರಿನ್ ಟ್ರಿಪ್ಗೆ ಹೋಗ್ತಿದ್ದಾರೆ. ಈ ಎಂಎಲ್ಎಗಳು ಫಾರಿನ್ ಟ್ರಿಪ್ಗೆ ಹೋಗಲು ಕಾರಣ ಕೃಷಿಗೆ ಸಂಬಂಧಪಟ್ಟಂತೆ ಸ್ಟಡಿ ಟೂರ್ ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲ, ಇವರ ಫ್ಯಾಮಿಲಿ ಮೆಂಬರ್ಗಳನ್ನ ಸಹ ಈ ಟ್ರಿಪ್ಗೆ ಕರೆದುಕೊಂಡು ಹೋಗ್ತಿದ್ದಾರೆ. ಅದು ಕೂಡ ನಿಮ್ಮ ಟ್ಯಾಕ್ಸ್ ಪೇಡ್ ದುಡ್ಡಿನಲ್ಲಿ. ಇಲ್ಲಿ ಸಮಸ್ಯೆ ಇವರುಗಳು ಫಾರಿನ್ ಟ್ರಿಪ್ಗೆ ಹೋಗ್ತಿರೋದಲ್ಲ, ಆದ್ರೆ 5 ದಿನಗಳ ಕೆಳಗೆ ಇದೇ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿ ಅಗ್ರಿಕಲ್ಚರಲ್ ಆಫೀಸರ್ ಆಗಬೇಕು ಅಂತ ಅಂದುಕೊಂಡಿರೋ ಎಷ್ಟೋ ವಿದ್ಯಾರ್ಥಿಗಳು, ಪೊಲೀಸ್ ಆಗಬೇಕು ಅಂತ ಅಂದುಕೊಂಡಿರೋರು, ತಹಶೀಲ್ದಾರ್ ಆಗಬೇಕು ಅಂತ ಅಂದುಕೊಂಡಿರೋರು, ಎಷ್ಟೋ ಜನ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೇವಲ ಒಂದು ಗವರ್ನಮೆಂಟ್ ಜಾಬ್ ನೋಟಿಫಿಕೇಶನ್ಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರು. ಇದಕ್ಕೆ ಕೇವಲ ಒಬ್ಬ ಕಾಂಗ್ರೆಸ್ನ ಎಂಎಲ್ಎ ಆ ವಿದ್ಯಾರ್ಥಿಗಳ ದೊಡ್ಡ ಮಟ್ಟದ ಹೋರಾಟಕ್ಕೆ ಒಂದು ಸ್ಪಂದನೆಯನ್ನ ಕೂಡ ಕೊಟ್ಟಿಲ್ಲ. ಅದೇ ಪಶುಸಂಗೋಪನಾ ಇಲಾಖೆಯಿಂದ ಫಾರಿನ್ ಟ್ರಿಪ್ ಅನೌನ್ಸ್ ಮಾಡಿದ್ದೇ ತಡ 25 ಜನ ಎಂಎಲ್ಎಗಳು ತಮ್ಮ ಫ್ಯಾಮಿಲಿ ಮೆಂಬರ್ಗಳ ಜೊತೆ ಫಾರಿನ್ ಟ್ರಿಪ್ಗೆ ಹೋಗ್ತಿದ್ದಾರೆ.